ಬೊಂಬೆನಗರಿ ಚನ್ನಪಟ್ಟಣದಲ್ಲಿ ಆಚರಿಸುತ್ತಾ ಇರುವುದು ಸಾಂಪ್ರದಾಯಿಕ ಹಬ್ಬ ಕಾಮನ ಹಬ್ಬ. ಈ ಕಾಮನ ಹಬ್ಬ ಮಾಡೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಿನ ಅವರ ತನಕನೂ ಕೂಡ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಿಸಲ್ಪಡುವಂತಹ ಈ ಕಾಮನ ಹಬ್ಬಕ್ಕೆ ನಮ್ಮ ಚನ್ನಪಟ್ಟಣ ತುಂಬಾ ಹೆಸರು ಮಾಡಿದೆ. ಇವತ್ತು ನಮ್ಮ ಕಾಮನ ರತಿಗೆ ಒಂದು ಅರಿಶಿನ ಶಾಸ್ತ್ರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಏನಪ್ಪ ವಿಶೇಷತೆ ಅಂತಂದ್ರೆ, ಇನ್ನೇನು ಮದುವೆ ಸಮೀಪ ಬರ್ತಾ ಇದೆ ಅಂತ ಅಂದಾಗ ಶುಭ ಸಂಕೇತವಾಗಿ ಅರಿಶಿನ ಕುಟ್ಟೋದು, ಒನಕೆನಲ್ಲಿ ಮತ್ತೆ ಮಂಗಳ ದ್ರವ್ಯಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಶುಭ ಕಾರ್ಯ ನಿರ್ವಿಘ್ನವಾಗಿ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಅದರಂತೆ ನಿನ್ನೆ ನಿಶ್ಚಿತಾರ್ಥದ ಕಾರ್ಯಕ್ರಮ ಇತ್ತು. ಇಂದು 6ನೆಯ ದಿನ ಅರಿಶಿಣದ ಶಾಸ್ತ್ರದ ಕಾರ್ಯಕ್ರಮ ನಮ್ಮ ಕಾಮನ ರತಿಗೆ ನಡೀತಾ ಇದೆ. ನಾಳೆ ಒಂದು ಮದುವೆಗೆ ಏನೇನ್ ಬೇಕೋ ಪರ್ಚೇಸ್ ಮಾಡ್ತಾರಲ್ಲ, ಅವರಿಬ್ರು ಕೂಡ ಒಂದು ಔಟಿಂಗ್ ಹೋಗುವಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ನಾಳೆ ತದನಂತರ ಭಾನುವಾರ ಒಂದು ವಿಶೇಷವಾಗಿ ಮದುವೆಯ ಕಾರ್ಯಕ್ರಮ ಕೂಡ ಮಾಡಬೇಕು ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಅದರಂತೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸಾಂಘವಾಗಿ ನಡೀತಾ ಇದೆ. ತುಂಬಾ ವರ್ಷಗಳಿಂದ ಮಕ್ಕಳಿರೋದಿಲ್ಲ ಅಂತವರು ಇಲ್ಲಿ ಬಂದು ಹರಕೆ ಕಟ್ಟಿಕೊಂಡು ತಾಯಿ ರತಿದೇವಿಗೆ ಒಂದು ಸೀರೆಯನ್ನು ಕೊಡೋದ್ರ ಮೂಲಕ ಅವರ ಕೋರಿಕೆ ಇಷ್ಟಾರ್ಥಗಳನ್ನ ಬೇಡ್ಕೊಳ್ತಾರೆ. ಆಗ ಕಾಮಣ್ಣ ಅವರು ಮತ್ತೆ ರತಿಯವರು ಅವ್ರ ಆಶೀರ್ವದಿಸಿ ಅವರ ಮಡಿಲನ್ನ ತುಂಬುತ್ತಾರೆ ಅನ್ನುವಂತ ಪ್ರತೀತಿ ಕೂಡ ಇದೆ. ರಘುರಾಮ ಶೆಟ್ಟಿ ಅಂತ. ಈ ಕಾಮನ ಹಬ್ಬ ಒಂದು ಜನಾಂಗದವರ ಹಬ್ಬ ಅಲ್ಲ. ಹಿಂದೆ ನನ್ನ ತಂಡದ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಅದು ಮಂಡ್ಯಪೇಟೆಯಲ್ಲಿರುವ ಎಲ್ಲ ಜನಾಂಗದವರಿಗೂ. ಅಂದರೆ ಮೊದಲನೇದಾಗಿ ದೊಡ್ಡಪ್ಪಯ್ಯ ಅಂತ ಒಬ್ಬ ಇದ್ರು, ಅವರು ಮುಖ್ಯವಾಗಿ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಜನಾಂಗದವರಿಗೆ ಅದಕ್ಕೆ ಈ ಕಾಮನ ಹಬ್ಬ ಚನ್ನಪಟ್ಟಣದಲ್ಲಿ ಸರ್ವ ಜನಾಂಗದವರಿಗೂ ಹಕ್ಕುಂಟು. ಅಂದರೆ ಹಿರಿಯರು ಆಗಿನ ಕಾಲದಲ್ಲಿ ಎಲ್ಲ ಈ ಕಾಮನ ಹಬ್ಬ ಎಲ್ಲಾ ಜನಾಂಗದ ಸೇರಿ ಮಾಡ್ಲಿ ಅಂತ ಪ್ರತಿಯೊಂದು ಧರ್ಮದವರಿಗೆ, ಅಂದರೆ ಬ್ರಾಹ್ಮಣರಿಗಾಗಲಿ, ತಪ್ಪು ತಿಳ್ಕೋಬೇಡಿ, ದಾಸೋಹರಿಗಾಗಲಿ, ದಾನವರಿಗಾಗಲಿ, ಬೇರೆ ಜೊತೆ ಒಬ್ಬರು ಒಂದು ಹತ್ತು ಕಟ್ಕೊಟ್ರು. ಅದರ ಉದ್ದೇಶ ಏನು ಅಂದ್ರೆ ಎಲ್ಲಾ ಜನಾಂಗದವರು ಸೇರಿ ಈ ಕಾಮ ರತಿ ಮಾಡಿ ಚನ್ನಪಟ್ಟಣಕ್ಕೆ ಒಳ್ಳೇದಾಗಲಿ ಅಂತ ಹಿಂದೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಮುಖ್ಯವಾಗಿ ನಾನು ಕಣ್ಣಂತೆ ತಿಳಿಸ್ತಾ ಇದ್ದೀನಿ, ಮೊಟ್ಟ ಮೊದಲನಾಗಿ ಶಿವಜ್ಯೋತಿ ಪಣ ಅಂದ್ರೆ ಗಾಣಿಗರು ಅವರಿಗೆ ಒಂದು ಆ ಜನಾಂಗಕ್ಕೆ ಒಂದು ಹಕ್ಕು ಕೊಟ್ರು. ಏನು ಪರ್ಗೆ ಕಾಮನ್ ಹೇಳಕ್ಕೆ. ಇವಾಗ ಏನೋ ಪರ್ಗೆ ಕಾಮನ್ ಸುಡ್ತೀವಿ, ಆ ಪರ್ಗೆ ಕಾಮನ ಮೊಟ್ಟ ಮೊದಲನೇದಾಗಿ ಆ ಜನಾಂಗದಲ್ಲಿ ಒಬ್ಬರಿಗೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರು. ಆ ಪರ್ಗೆ ಕಾಮನ್ ನೆಟ್ಟಿದ ತಕ್ಷಣ ನೆಟ್ಟಿದ ಸ್ವಲ್ಪ ದಿನ ಆದ್ಮೇಲೆ ಅದರಲ್ಲಿ ಈ ಪೂಜೆ ಮಾಡೋಕ್ಕೆ, ಕಾಮನ ಗುಡಿಯ ಪೂಜೆ ಮಾಡೋದಕ್ಕೆ ಇಲ್ಲಿ ಲಿಂಗಾಯತ ಜನಾಂಗ, ತಪ್ಪು ತಿಳ್ಕೋಬೇಡಿ, ಲಿಂಗಾಯತ ಜನಾಂಗದವರು ಅವರಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಮತ್ತೆ ಇನ್ನೊಂದು ಈ ಕಾಮನ ತಲೆ ರಕ್ಷಣೆ ಮಾಡೋಕ್ಕೆ ಕಾಮನ ತಲೆ ಹಕ್ಕು ಯಾರು ಕೊಟ್ರು ಅಂದ್ರೆ ಅದನ್ನ ಅವ್ರದ್ದು ಎಲೆ ಪಂಜಗರು ಜಾತಿಯವರು. ಈಗ ಮೈಸೂರಿನಲ್ಲಿ ಯಾವ ರೀತಿ ಮೈಸೂರು ಮಹಾರಾಜರು ಯಾವ ರೀತಿ ಮೆರವಣಿಗೆಯಲ್ಲಿ ಬರ್ತಾ ಇದ್ರು ಆನೆ ಮೇಲೆ, ಆ ರೀತಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಒಂದ್ಸಲ ಆನೆ ಸಹ ಕರ್ಸಿದ್ದು ಅದನ್ನು ಚೆನ್ನಾಗಿ ಜ್ಞಾಪಕ ಇದೆ. ಆಮೇಲೆ ಮೊಟ್ಟ ಮೊದಲೇ ಶುರು ಮಾಡಿದ ಯಾರಂತೆ ನಾನ್ ಕಂಡಂಗೆ ದೊಡ್ಡಪ್ಪಯ್ಯ ಅಂತ, ತಾತ ದೊಡ್ಡಪ್ಪಯ್ಯ ಅವರು ಅಂತ ನನ್ನ ಭಾವನೆ.